ಕರ್ನಾಟಕ ಈರುಳ್ಳಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಲೋಕಣ್ಣ ಉಳ್ಳಾಗಡ್ಡಿ ಅವರ ನೂತನ ಗೃಹ ಪ್ರವೇಶ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿ ಹೋಮ ಹವನಗಳೊಂದಿಗೆ ನೂತನ ಗೃಹ ಪ್ರವೇಶ ಪ್ರಾರಂಭಗೊಂಡಿತು. ಬಸವಪ್ರಭು ಸ್ವಾಮೀಜಿ, ಪೂರ್ಣಾನಂದ ಮಠ ಕಲ್ಮಠ ಹಾಗೂ ಶ್ರೀದೇವಿ ಮಾತಾ ಮೆಟ್ಗುಡ್ ಇವರ ನೇತೃತ್ವದಲ್ಲಿ ಹೋಮ ಹವನ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮಹಾತ್ಮರಾದಂತಹ ರಾಮದುರ್ಗ ತಾಲೂಕಿನ ತೊಂಡಿಕಟ್ಟಿ ಗ್ರಾಮದ ಅವಧೂತ ಗಾಳೇಶ್ವರ ಮಠದ ಅಭಿನಯ ಶ್ರೀ ವೆಂಕಟೇಶ ಮಹಾರಾಜರು ಹಾಗೂ ಶಂಕರಾಚಾರ್ಯ ಸೂರೂರ್ ಮಠದ ಮಹಾತ್ಮರು ಆಗಮಿಸಿ ವಿನೂತನ ಗೃಹ ಪ್ರವೇಶಕ್ಕೆ ಶೋಭೆ ತಂದುಕೊಟ್ಟರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಲೋಕಣ್ಣ ಉಳ್ಳಾಗಡ್ಡಿ ಅವರು ಮಹಾತ್ಮರನ್ನು ಸನ್ಮಾನಿಸಿ ಗೌರವಿಸಿದರು. ಗೃಹ ಪ್ರವೇಶ ಮಾಡಿದಂತಹ ಕರ್ನಾಟಕ ಈರುಳ್ಳಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಲೋಕಣ್ಣ ಉಳ್ಳಾಗಡ್ಡಿ ದಂಪತಿಗಳಿಗೆ ಮಹಾತ್ಮರು ಕೂಡ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಫೋಟೋ ಕಾರ್ಯಕ್ರಮ ಜರುಗಿತು. ನಂತರ ಮಂಗಳಾರತಿಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡು ಅನ್ನಪ್ರಸಾದ ಸೇವೆ ಕೂಡ ಜರುಗಿತು. ಕೊನೆಯಲ್ಲಿ ಮಹಾತ್ಮರು ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ಬೆಳಗಾರದ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದ ಆತ್ಮೀಯ ಸಹೋದರಾದ ಲೋಕಣ್ಣ ಉಳ್ಳಾಗಡ್ಡಿಯವರು ಕೃಷಿ ಮನೆತನದಲ್ಲಿ ಹುಟ್ಟಿದವರು. ಅವರು ಏನಪ್ಪಾ ಅಂತಂದ್ರೆ ಏನು ಫಿಲಾಸಫಿ ಶಾಲೆಯನ್ನು ಓದಲಿಲ್ಲ ಅಂದ್ರೂ ಕೂಡ ಓದಿದವ್ರ ರೀತಿಯಲ್ಲೇ ಜನಸೇವೆ ಸಮಾಜ ಸೇವೆಯನ್ನ ಮಾಡಿ ಹೆಸರು ಗಳಿಸಿದವರು. ಎಲ್ಲಾ ಜಾತಿ ಭೇದವನ್ನ ಮರೆತು ರೈತರಿಗಾಗಿ, ಕೃಷಿಕರಿಗಾಗಿ, ರೈತ ಸಂಘಕ್ಕಾಗಿ ಹಾಗೂ ಈರುಳ್ಳಿ ಬೆಳೆಗಾರರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಗುರುತಿಸಿಕೊಂಡಿರುವಂತ ಇವತ್ತು ನಮ್ಮ ಟಿವಿ ಮಾಧ್ಯಮಗಳಲ್ಲಿರ್ಬಹುದು, ಇವತ್ತು ಆದಾಯ ಹೋರಾಟದಲ್ಲಿರ್ಬಹುದು, ಇವತ್ತು ನಮ್ಮ ಎಲ್ಲಾ ಜಿಲ್ಲಾ ಆಡಳಿತ ಕೃಷಿಕರ ಬಗ್ಗೆ ಹೋರಾಟವನ್ನು ಮಾಡ್ಕೊತ ಬಂದಿರುವಂತ ಶ್ರೀ ಲೋಕಣ್ಣ ಉಳ್ಳಾಗಡ್ಡಿಯವರು ಹೊಸ ಮನೆಯನ್ನು ನಿವೇಶನವನ್ನು ಮಾಡಿ ಇವತ್ತು ಗೃಹ ಪ್ರವೇಶವನ್ನು ಬಂಧು ಬಳಗದವರೊಡನೆ, ಗುರು ಹಿರಿಯರ ಒಡನೆ, ತಾಯಿ ತಂಗಿ ಅಕ್ಕ ತಮ್ಮೆಂದಿರು ಎಲ್ಲರೂ ಒಡನೆ ಗೃಹ ಪ್ರವೇಶವನ್ನು ಇವತ್ತು ಅಚ್ಚುಕಟ್ಟುವಾಗಿ ಶಾಸ್ತ್ರೋಕ್ತವಾಗಿ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಲೋಕಣ್ಣ ಉಳ್ಳಾಗಡ್ಡಿ ಅವರು ಗುರುಗಳಾದಂಥ ನಮ್ಮ ಬಸವಪ್ರಿಯ ಅರ್ಜುನ ಮಹಾಸ್ವಾಮಿಗಳು ಅವರ ಭಕ್ತನ ಮನೆಗೆ ಬಂದು ಲೋಕಾಪುರದಲ್ಲಿ ಹೋಮ ಹವನ ರುದ್ರ ದಿನನಿತ್ಯ ಕಾಲದಲ್ಲಿ ಅವರು ತಮ್ಮ ಶಿಷ್ಯರ ಸಮೂಹವನ್ನು ಇಟ್ಕೊಂಡು ಮಾಡ್ಕೊಂತ ಬಂದಿದ್ದಾರೆ. ಅದರಾಗ ಪರಮ ಶಿಷ್ಯರಾದ ಲೋಕಣ್ಣ ಅವರು ಉಳ್ಳಾಗಡ್ಡಿ ಅವರು ಕೂಡ ಜನಸೇವೆ ಜನಾರ್ದನ ಸೇವೆಯನ್ನ ಬಹಳ ಭಕ್ತರಿಗೆ ಮನಮುಟ್ಟುವಂಗ ತಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಶವನ್ನು ಇರಲಾರದೆ ಅವರು ನಮ್ಮವರು ಇವನಾರವ ಎಂದೆನಿಸರಯ್ಯ, ಇವ ನಮ್ಮವ ಎಂದೆನಿಸರಯ್ಯ. 12ನೇ ಶತಮಾನದಲ್ಲಿ ಬಸವಣ್ಣವರು ಹೆಂಗ ಎಲ್ಲರೂ ನಮ್ಮವರು ಅನ್ನೋ ಭಾವವನ್ನು ಇಟ್ಕೊಂಡು ಎಲ್ಲ ಹಂಗ ನಮ್ಮ ಲೋಕಣ್ಣ ಉಳ್ಳಾಗಡ್ಡಿ ಅವರು ಕೂಡ ಭಕ್ತರನ್ನ ಎಲ್ಲರೂ ನಮ್ಮವರನ್ನು ಭಾವನೆ ಇಟ್ಟುಕೊಂಡು ಜನಸೇವೆ ಜನಾರ್ದನ ಸೇವೆಯನ್ನ ಮಾಡಿಕೊಂಡು ತಮ್ಮ ಗುರುಗಳನ್ನ ನಮ್ಮ ಅರ್ಜುನ ಸ್ವಾಮೀಜಿಯವರನ್ನ ಕರ್ಕೊಂಡು ಅವರ ಶಿಷ್ಯರಾಗಿ ಅವರ ನಡೆಯುವ ಮಾರ್ಗದಲ್ಲಿ ತಾವು ಕೂಡ ಪರಮ ಶಿಷ್ಯರಾಗಿ ನಡ್ಕೊಂಡು ಇಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಂಡಿದ್ದಾರೆ. ಆ ಸದ್ಗುಣಾಥ ಅಂತ ಗುರು ಶಿಷ್ಯರಿಗೆ ಇನ್ನಷ್ಟ ಸದಾಕಾಲ ಗುರು ತತ್ವವನ್ನು ಕೊಟ್ಟು ಕಾಪಾಡುತ್ತೆ. ಎನ್.ಡಿ. ಬಂಡಿವಡ್ಡರ್, ಸತ್ಯಂ ನ್ಯೂಸ್, ಮುಧೋಳ್. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.